ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ ಬಿ ಕಾಮ್ನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಈ ಪೇಪರ್ನ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಸೊ ಇದು ಮೊದಲನೆಯದಾಗಿ ತುಮಕೂರು ಯೂನಿವರ್ಸಿಟಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆದಂತಹ NEP ಕ್ವಶನ್ ಪೇಪರ್ ಇದಾಗಿರುವಂಥದ್ದು. ಸೊ ಹೀಗೆ ಯಾರೆಲ್ಲ 6th ಸೆಮಿಸ್ಟರಿಗೆ ಓದ್ಕೊತಾ ಇರ್ತೀರಾ ಮತ್ತು ಅದೇ ರೀತಿ ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರಾ ಎಕ್ಸಾಮಿಗೋಸ್ಕರ, ಅವರಿಗೆ ಈ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ NEP ಬ್ಯಾಚ್ನಲ್ಲಿರುವಂಥ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ 2025ನ ಕ್ವಶನ್ ಪೇಪರ್ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರೋ ಕಾರಣ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಲೇ ಹೇಳ್ಬೋದು. ಇದರಲ್ಲಿ ಬರುವಂತಹ ಎಲ್ಲ ಸಹ ನಾನು ಯಾವುದೇ ಕ್ವಶನ್ಸ್ ಆಗಿರ್ಬೋದು ಅದಕ್ಕೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಅದನ್ನ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಕೊನೆಯದಾಗಿ ಯಾವೆಲ್ಲ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಸಹ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳಿಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನುವಂಥದ್ದು ಬಿ ಕಾಮ್ನ 6th ಸೆಮಿಸ್ಟರ್ನಲ್ಲಿ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂಥದ್ದು. ಸೊ ಅದರಲ್ಲಿ ನಮಗೆ MCQ ಕ್ವಶನ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ ಆ್ಯಂಡ್ ದೆನ್ 12 ಮಾರ್ಕ್ಸ್ ಸಹ ಇರುತ್ತೆ. ಆದರೆ ನಮಗೆ ಇಲ್ಲಿ ಅಂದ್ಕೊಬೇಕು, ಈ ಪ್ರತಿಯೊಂದು ಕ್ವಶನ್ಸ್ ಸಹ ನಮಗಿಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ನಾನು ಈಗ ಅಂದರೆ ಥಿಯರಿನೂ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರಾಬ್ಲಮೆಟಿಕ್ಕು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ನಮಗೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ, ಅವನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಗೈಸ್, ಈ ವಿಡಿಯೋ ಶುರು ಮಾಡಬೇಡ. ಸೊ ನೋಡಿ ಗೈಸ್, ಮೊದಲನೇದಾಗಿ ನಮಗೆ MCQ ಕ್ವಶನ್ಸ್ ಅಂತ ನೋಡೋದಾದರೆ ನಾವು ಆಲ್ಮೋಸ್ಟ್ ಎಲ್ಲ ಕ್ವಶನು ಸಹ ನಾವಿಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಅದರಲ್ಲಿ ನಮಗೆ ಪ್ರತಿಯೊಂದು ಕ್ವಶನ್ ಸಹ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ಶುರು ಮಾಡ್ತೀನಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಫಸ್ಟ್ನೇ ಕ್ವಶನ್ನು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಈಸ್ ಅ ಪ್ರೀಮಿಯರ್ಲಿ ಕನ್ಸರ್ನ್ಡ್ ವಿತ್ ಅಂದರೆ ನಿರ್ವಹಣಾ ಲೆಕ್ಕಶಾಸ್ತ್ರವು ಪ್ರಾಥಮಿಕವಾಗಿ ಡ್ಯಾಶ್ ಸಂಬಂಧಿಸಿದೆ. ಸೊ ಅದಕ್ಕೆ ನಮಗೆ ಆಪ್ಷನ್ ಸಹ ಕೊಟ್ಟಿದ್ದಾರೆ. ಪಾಸ್ಟ್ ಪರ್ಫಾರ್ಮೆನ್ಸು, ಸ್ಟ್ಯಾಚ್ಯುಟರಿ ಆಡಿಟು, ಫ್ಯೂಚರ್ ಪ್ಲ್ಯಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗು, ನೆಕ್ಸ್ಟ್ ಎಕ್ಸ್ಟರ್ನಲ್ ರಿಪೋರ್ಟಿಂಗ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ನಿಮ್ಗೆ ಗೊತ್ತಿರುತ್ತೆ, ಇದೇನೇ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನುವಂಥದ್ದು ಫ್ಯೂಚರ್ ಪ್ಲ್ಯಾನಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ನ ಮೇಲೆ ಇದು ನಿಂತಿರೋ ಕಾರಣ ಇದಕ್ಕೆ ಸಿ ಆನ್ಸರ್ ಆಗಿರುವಂಥದ್ದು. ಓಕೆನಾ, ಅಂದರೆ ಭವಿಷ್ಯದ ಯೋಜನೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ವಿಚ್ ಈಸ್ ದ ಫಾಲೋಯಿಂಗ್ ಈಸ್ ದ ಟೂಲ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟ್ನಾಗ ಟೋಲ್ಗಳು ಯಾವ್ಯಾವು? ಒಂದು ಸ್ಟ್ಯಾಂಡರ್ಡ್ ಕಾಸ್ಟಿಂಗು, ನೆಕ್ಸ್ಟು ಬಜೆಟ್ ಕಾಸ್ಟಿಂಗು, ಬಜೆಟರಿ ಕಾಸ್ಟಿಂಗು, ಮ್ಯಾನೇಜರಿಯಲ್ ಕಾಸ್ಟಿಂಗು, ಆಲ್ ಆಫ್ ದಿ ಅಬೋ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಅಬೋ. ಓಕೆನಾ, ಬೇಕಾದ್ರೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್, ಹೈಯರ್ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಇಂಡಿಕೇಟ್ಸ್ ಅಂದರೆ ಹೆಚ್ಚಿನ ದಾಸ್ತಾನು ವಹಿವಾಟು ಅನುಪಾತವು ಈ ಕೆಳಗೆ ಯಾವ ಅಂಶವನ್ನು ಸೂಚಿಸುತ್ತದೆ? ಅದಕ್ಕೆ ನಮಗೆ ಆಪ್ಷನ್ನ ಕೊಟ್ಟಿದ್ದಾರೆ ನೋಡಿ. ಎಫಿಷಿಯೆಂಟ್ ಇನ್ವೆಂಟರಿ ಮ್ಯಾನೇಜ್ಮೆಂಟು, ಸ್ಲೋ ಮೂವಿಂಗ್ ಇನ್ವೆಂಟರಿ, ನೆಕ್ಸ್ಟು ಪೂರ್ ಸೇಲ್ಸು, ನೆಕ್ಸ್ಟು ಓವರ್ ಸ್ಟಾಕಿಂಗು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಎಫಿಷಿಯನ್ಸಿ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್, ಕಾಮನ್ ಸೈಜ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಶೋಸ್ ಈಚ್ ಐಟಮ್ಸ್ ಅಂದರೆ ಸಾಮಾನ್ಯ ಗಾತ್ರದ ಹಣಕಾಸು ಪಟ್ಟಿಯು ಪ್ರತಿಯೊಂದು ಅಂಶವನ್ನು ಈ ಕೆಳಗೆ ಕಂಡಂತೆ ತೋರಿಸುತ್ತವೆ. ಸೊ ಅದಕ್ಕೆ ನಮಗೆ ಬಂದರೆ ಏನಪ್ಪ ಅಂತ ನೋಡೋದಾದರೆ ನಮಗೆ ಇಲ್ಲಿ ಇದನ್ನು ಕೊಟ್ಟಿದ್ದಾರೆ ಆಪ್ಷನ್ಸು. ಆ್ಯಸ್ ಎ ಪರ್ಸೆಂಟೇಜ್ ಈಸ್ ಎ ಬೇಸ್ ಫಿಗರು, ಆ್ಯಸ್ ಎ ಫಿಕ್ಸ್ಡ್ ಅಮೌಂಟು, ಇನ್ ಕ್ರೋನೋಲಾಜಿಕಲ್ ಆರ್ಡರು ವಿತ್ ನೋ ಅಡ್ಜಸ್ಟ್ಮೆಂಟು. ಸೊ ಇದಕ್ಕೆ ಆನ್ಸರ್ ಬಂದು ಆ್ಯಸ್ ಎ ಪರ್ಸೆಂಟೇಜ್ ಆಫ್ ಬೇಸ್ ಫಿಗರ್ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕಾಂಪೊನೆಂಟ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಅಂದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದು ನಗದು ಅರಿವಿನ ಹೇಳಿಕೆಯ ಅಂಶವಲ್ಲ? ಸೊ ಅದಕ್ಕೆ ನಮಗೆ ಬಜೆಟರಿ ಅಂದರೆ ಆಪ್ಷನ್ ಕೊಟ್ಟಿದೆ ನೋಡಿ. ಬಜೆಟಿಂಗ್ ಆ್ಯಕ್ಟಿವಿಟಿ, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ಆಪರೇಟಿಂಗ್ ಆ್ಯಕ್ಟಿವಿಟೀಸ್, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಜೆಟಿಂಗ್ ಆ್ಯಕ್ಟಿವಿಟಿ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇದು ಅಲ್ಲ, ಇನ್ವೆಂಟರಿ ಆ್ಯಕ್ಟಿವಿಟೀಸು, ಆಪರೇಟಿಂಗ್ ಆ್ಯಕ್ಟಿವಿಟೀಸು, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಇವೆಲ್ಲ ಬರ್ತವೆ ನಮ್ಮ ಕ್ಯಾಶ್ ಫ್ಲೋನಲ್ಲಿ. ಇನ್ನು ನೆಕ್ಸ್ಟ್ ಕ್ವಶನ್,
ವಾಟ್ ಈಸ್ ದ ಮೇನ್ ಏಮ್ ಕಂಡಕ್ಟಿಂಗ್ ಎ ಮ್ಯಾನೇಜ್ಮೆಂಟ್ ಆಡಿಟ್ ಅಂದರೆ ನಿರ್ವಹಣಾ ಲೆಕ್ಕ ಪರಿಶೋಧನೆಯನ್ನು ನಡೆಸೋ ಮುಖ್ಯ ಉದ್ದೇಶವೇನು? ಅದಕ್ಕೆ ಆಪ್ಷನ್ ಕೊಟ್ಟೆ ನೋಡಿ. ಇವ್ಯಾಲ್ಯೂಯೇಟಿಂಗ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ಸು, ನೆಕ್ಸ್ಟ್ ವೆರಿಫೈಯಿಂಗ್ ಫಿಸಿಕಲ್ ಸ್ಟಾಕ್, ನೆಕ್ಸ್ಟು ಎನ್ಶೂರಿಂಗ್ ಟ್ಯಾಕ್ಸ್ ಕಂಪ್ಲೇನ್ಸು, ನೆಕ್ಸ್ಟು 4ನೇದು ಪ್ರಿಪೇರಿಂಗ್ ದ ಫೈನಲ್ ಅಕೌಂಟ್ಸು. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇವ್ಯಾಲ್ಯೂಯೇಟಿಂಗ್ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್. ಸೊ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ಏನು ನೋಡಿದ್ರಲ್ಲ, ಇದು ನಮಗೆ MCQ ಕ್ವಶನ್ಸ್ಗಾದರೆ. ಇನ್ನು 2 ಮಾರ್ಕ್ಸಿಗೆ ಯಾವ ಥರ ಎಲ್ಲ ಬರುತ್ತೆ ನೋಡ್ತಾ ಹೋಗೋಣ. ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ತಿಳಿಸ್ಕೊಡ್ತೀನಿ ನೋಡಿ ಗೈಸ್. ಮೊದಲನೇದಾಗಿ ನಮಗೆ 2 ಮಾರ್ಕ್ಸಿಗೆ ಬಂದು ಡಿಫೈನ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅಂದರೆ ನಿರ್ವಹಣಾ ಲೆಕ್ಕಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ನ ಡೆಫಿನೇಷನ್ನ ಕೇಳಿದ್ದಾನೆ. ಜಸ್ಟ್ ನಾನು ಇಲ್ಲಿ ಮೀನಿಂಗ್ ಮಾತ್ರ ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ. ಇದಕ್ಕೆ ನಮಗೆ ಅಕಾರ್ಡಿಂಗ್ ಟು ಆ ಥರ ನೇಮ್ ಬಂದ್ಬಿಟ್ಟು ಮುಂದಕ್ಕೆ ಏನು ಬರುತ್ತಲ್ಲ ಅದು ನಮಗೆ ಡೆಫಿನೇಷನ್ ಆಗಿರುತ್ತೆ. ಅಂದರೆ ನಾವು ಮೀನಿಂಗಲ್ಲಿ ನೋಡೋದಾದರೆ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇಸ್ ದ ಪ್ರೋಸೆಸ್ ಆಫ್ ಪ್ರೊವೈಡಿಂಗ್ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಟು ಮ್ಯಾನೇಜ್ಮೆಂಟ್ ಫಾರ್ ಪ್ಲ್ಯಾನಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಸೊ ಇದು ನಮಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆಗಿರುವಂಥದ್ದು. ಸೊ ಇನ್ನು ನೆಕ್ಸ್ಟು ಅಂದರೆ 2 ಮಾರ್ಕ್ಸಿಗೆ ಕೇಳಿದೆ ನೋಡಿ. ರೈಟ್ ಎ ಮೀನಿಂಗ್ ಆಫ್ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ತುಲನಾತ್ಮಕ ಆದಾಯ ಪಟ್ಟಿಯ ಅರ್ಥವನ್ನು ಬರೆಯಿರಿ. ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ, ಸೊ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಎ ಸ್ಟೇಟ್ಮೆಂಟ್ ಶೋಯಿಂಗ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ಡಿಫರೆಂಟ್ ಇಯರ್ ಸೈಡ್ ಬೈ ಸೈಡ್ ಫಾರ್ ಕಂಪ್ಯಾರಿಸನ್. ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಓಕೆನಾ. ಇನ್ನು ನೆಕ್ಸ್ಟ್ ಕ್ವಶನ್ನು, ಮೆನ್ಷನ್ ಎನಿ 4 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ರೇಷನ್. ಓಕೆನಾ. ಯಾವುದಾದರೂ 4 ಲಾಭ ನಷ್ಟ ಖಾತೆಯ ಪ್ರಮಾಣ ಅನುಪಾತಗಳನ್ನು ತಿಳಿಸಿ, ರೇಷಿಯೋನ ತಿಳಿಸಿ ಅಂತ ಹೇಳಿದ್ದಾನೆ. ಸೊ ಅವು ಯಾವ್ಯಾವಪ್ಪ ಅಂತ ನೋಡೋದಾದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ರೇಷಿಯೋ, ರಿಟರ್ನ್ಸ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ, ಇದೊಂದು ಬರುತ್ತೆ. ಟೋಟಲ್ 4 ಬರುತ್ತೆ, ಅವು ನೀವು ನೋಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸ್ಟೇಟ್ ದ ಟೈಪ್ಸ್ ಆಫ್ ಕ್ಯಾಶ್ ಫ್ಲೋ ಆಫ್ ಆ್ಯನ್ ಆರ್ಗನೈಸೇಷನ್ ಅಂದರೆ ಸಂಸ್ಥೆಯ ನಗದು ಅರಿವಿನ ಪ್ರಕಾರಗಳನ್ನು ತಿಳಿಸಿ. ಸೊ ಇದಕ್ಕೆ ನಾವು ಆನ್ಸರ್ ನೋಡೋದಾದರೆ, ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಕ್ಯಾಶ್ ಫ್ಲೋ ಯಾವ್ಯಾವು ಅಂತ. ಆಪರೇಟಿಂಗ್ ಕ್ಯಾಶ್ ಫ್ಲೋ ಬರುತ್ತೆ, ಇನ್ವೆಸ್ಟಿಂಗ್ ಕ್ಯಾಶ್ ಫ್ಲೋ ಬರುತ್ತೆ, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಬರುತ್ತೆ. ಅಂದರೆ ಆಪರೇಟಿಂಗ್ ಅಂತ ಸೇಮ್ ಆಪರೇಟಿಂಗ್ ಕ್ಯಾಶ್ ಫ್ಲೋ, ಆಪರೇಟಿಂಗ್ ಆ್ಯಕ್ಟಿವಿಟೀಸು, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸು, ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಇದಕ್ಕೆ ಆನ್ಸರ್ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವಾಟ್ ಈಸ್ ದ ಸೆಕ್ರೆಟೇರಿಯಲ್ ಆಡಿಟ್ ರಿಪೋರ್ಟ್ ಅಂದರೆ ಕಾರ್ಯದರ್ಶಿಯ ಲೆಕ್ಕ ಪರಿಶೋಧನಾ ವರದಿಯನ್ನು ಎಂದರೇನು? ಸೊ ನಮಗೆ ಸೆಕ್ರೆಟರಿಯಲ್ ಆಡಿಟ್ ರಿಪೋರ್ಟ್ ಅಂತ ಅಂದರೆ, ಸೊ ಅದ್ರ ಮೀನಿಂಗ್ ನೋಡೋದಾದರೆ, ಈ ರಿಪೋರ್ಟ್ ಇಶ್ಯೂಡ್ ಬೈ ಕಂಪನಿ ಸೆಕ್ರೆಟರಿ ಟು ವೆರಿಫೈ ಕಂಪ್ಲೇನ್ಸ್ ವಿತ್ ಕಂಪನಿ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇದಕ್ಕೆ ನಾವು ಸೆಕ್ರೆಟರಿಯಲ್ ಆಡಿಟ್ ರಿಪೋರ್ಟ್ ಅಂತ ಕರಿತೀವಿ. ಇದಕ್ಕೆ ಇದು ಆನ್ಸರ್ ಆಗಿರುವಂಥದ್ದು. ಸೊ ಇದೇನು ನೋಡ್ಕೊಂಡ್ರಲ್ಲ, ಅದೇ ರೀತಿ ನಮಗೆ 4 ಮಾರ್ಕ್ಸಿಗೆ ನೀವು ಬರೀ ಪ್ರಾಬ್ಲಮೆಟಿಕ್ಗೆ ನಂಬ್ಕೊಂಡೋದ್ರೆ ಆಗೋದಿಲ್ಲ. ನಮಗೆ ಥಿಯರಿ ಸಹ ಕೊಟ್ಟಿರ್ತಾರೆ. ಏನೇನು ಕೊಟ್ಟಿದ್ದಾರೆ ಅದನ್ನು ಸಿಂಪಲಾಗಿ ನೋಡ್ಕೊಳ್ಳಿ. ಸೊ 4 ಮಾರ್ಕ್ಸಲ್ಲಿ ನಮಗೆ ಫಸ್ಟ್ ಒಂದು ನೋಡೋದಾದರೆ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದರೆ ನಿರ್ವಹಣಾ ಲೆಕ್ಕಶಾಸ್ತ್ರಜ್ಞನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಫೈನಾನ್ಸಿಂಗ್ ಅಂದರೆ ಫಂಕ್ಷನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಫಂಕ್ಷನ್ನ ನೋಡೋದಾದರೆ, ಮೊದಲನೇದಾಗಿ ಫಂಕ್ಷನ್ಸ್ ಯಾವ್ಯಾವು ನೋಡೋಣ. ಇದನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ, ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಇದನ್ನು ನಾವು ಪಾಯಿಂಟ್ ಬರೆಯೋದಲ್ಲದೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದರೆ ಯಾರು ಅದು ಅವ್ರನ್ನ ಮೀನಿಂಗ್ನ ಬರೆದ್ಬಿಟ್ಟು ತದನಂತರ ಫಂಕ್ಷನ್ಸ್ಗಳನ್ನ ಪಾಯಿಂಟ್ಸ್ನ ಬರೆದು ಅನಂತರ ಎಕ್ಸ್ಪ್ಲೇನ್ ಮಾಡಿದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ಮೊದಲನೇದಾಗಿ ನಮಗೆ ಇದಿಷ್ಟು ಪಾಯಿಂಟ್ ನೋಡೋದಾದರೆ, ಪ್ಲ್ಯಾನಿಂಗ್ ಆ್ಯಂಡ್ ಬಜೆಟಿಂಗ್ ಒಂದು, ನೆಕ್ಸ್ಟು ಕಾಸ್ಟ್ ಕಂಟ್ರೋಲ್ ಆಗುವಂಥದ್ದು, ಅವನ ಫಂಕ್ಷನ್ಸು ಕಾಸ್ಟ್ ಕಂಟ್ರೋಲ್ ಮಾಡುವಂಥದ್ದು, ನೆಕ್ಸ್ಟು ಫಿನಾನ್ಷಿಯಲ್ ಅನಾಲಿಸಿಸ್ನ ಮಾಡುವಂಥದ್ದು, ನೆಕ್ಸ್ಟು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನಲ್ಲಿ ನೋಡ್ಕೊಳ್ಳುವಂಥದ್ದು, ನೆಕ್ಸ್ಟ್ ಅಸಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಡಿಸಿಷನ್ನ ತೊಗೊತಾನೆ. ಸೊ ಇಷ್ಟು ನಾವನ್ನ ಮ್ಯಾನೇಜ್ಮೆಂಟ್ನ ಫಂಕ್ಷನ್ಸ್ನ ಆಗಿರುವಂಥದ್ದು. ಸೊ ಅದೇ ರೀತಿ ನೀವು ಇಲ್ಲೊಂದು ನೋಡ್ಕೊಬೇಕು ನೋಡಿ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಮ್ಯಾನೇಜರಿಯಲ್ ಆಡಿಟ್ ಆ್ಯಂಡ್ ಫಿನಾನ್ಷಿಯಲ್ ಆಡಿಟ್ ಅಂದರೆ ಮ್ಯಾನೇಜ್ಮೆಂಟ್ ಆಡಿಟು ಮತ್ತು ಫಿನಾನ್ಷಿಯಲ್ ಆಡಿಟ್ನ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಅಂದರೆ ಅದ್ರದ್ದು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ ಹೇಳಿದ್ನಲ್ವಾ. ಸೊ ಇದಕ್ಕೆ ನಾವು ನೋಡೋದಾದರೆ, ಸೊ ಮ್ಯಾನೇಜ್ಮೆಂಟ್ ಆಡಿಟು ಫಿನಾನ್ಷಿಯಲ್ ಆಡಿಟು ಅಂತ ನೋಡೋದಾದರೆ, ಮ್ಯಾನೇಜರಿಯಲಲ್ಲಿ ಇವ್ಯಾಲ್ಯೂಯೇಟ್ ಮ್ಯಾನೇಜ್ಮೆಂಟ್ ಎಫಿಷಿಯನ್ಸಿ
ಫಿನಾನ್ಷಿಯಲಿ ಎಕ್ಸಾಮೈನ್ ಫಿನಾನ್ಷಿಯಲ್ ರೆಕಾರ್ಡ್ಸ್. ನೆಕ್ಸ್ಟು ಇದು ಫ್ಯೂಚರ್ ಓರಿಯೆಂಟೆಡ್ ಆಗಿರುವಂಥದ್ದು, ಇದು ಪಾಸ್ಟ್ ಓರಿಯೆಂಟೆಡ್ ಆಗಿರುತ್ತೆ. ನೆಕ್ಸ್ಟ್ ಇಂಪ್ರೂವ್ ದ ಪರ್ಫಾರ್ಮೆನ್ಸು, ಇನ್ಶೂರೆನ್ಸ್ ಅಕ್ಯುರೇಸಿನ ಇದು ತಗೊಳ್ಳುವಂಥದ್ದು. ನೆಕ್ಸ್ಟ್ ಮ್ಯಾನೇಜರ್ ಆಡಿಟಲ್ಲಿ ಕಂಡಕ್ಟೆಡ್ ಫಾರ್ ಮ್ಯಾನೇಜ್ಮೆಂಟ್, ಇದು ಕಂಡಕ್ಟೆಡ್ ಫಾರ್ ಶೇರ್ ಹೋಲ್ಡರ್ ಫಿನಾನ್ಷಿಯಲ್ ಆಡಿಟು. ಸೊ ಇದು ನೆಕ್ಸ್ಟು ಇದಾಗಿರುವಂಥದ್ದು. ಇನ್ನು ನೆಕ್ಸ್ಟು ನಮಗೆ ಬಂದರೆ 4ನೇ ಕ್ವಶನ್ನು ಅಂದರೆ 3ನೇ ಕ್ವಶನ್ನು 4 ಮಾರ್ಕ್ಸಿಗೆ ನಮಗೆ ಟ್ರೆಂಡ್ ಪರ್ಸೆಂಟೇಜ್ ಅಥವಾ ಇದು ಟ್ರೆಂಡ್ ಅನಾಲಿಸಿಸ್ ಅಂತ ಏನು ಕರಿತೀವಲ್ಲ ಅದ್ರ ಬಗ್ಗೆ ನಮಗೆ ಕೊಟ್ಟಿದ್ದಾನೆ. ಅಶೋಕ್ ಲಿಮಿಟೆಡ್ ಅನ್ನುವಂಥದ್ದು ಅಂಡರ್ಟೇಕಿಂಗ್ ಬೈ 2022 ಆಗಿರುವಂಥದ್ದು. ಇಯರ್ನ ಕೊಟ್ಟಿದ್ದಾನೆ, ಪ್ರೊಡಕ್ಷನ್ ಯೂನಿಟ್ನ ಕೊಟ್ಟಿದ್ದಾನೆ, ಸೇಲ್ಸ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಯೂನಿಟ್ನ ಕೊಟ್ಟಿದ್ದಾನೆ. ಇದನ್ನು ನೀವು ಡಾಟಾವಾಗಿ ತಗೊಂಡು ತದನಂತರ ಅಂದರೆ ಟ್ರೆಂಡ್ಸ್ ಪರ್ಸೆಂಟೇಜ್ ಲೈಕ್ ನಿಮಗೆ ಹೇಳೋದಾದರೆ ನೋಡಿ ಈ ರೀತಿ ಇಯರು, ಪ್ರೊಡಕ್ಷನ್ನು, ಸೇಲ್ಸು, ಕ್ಲೋಸಿಂಗ್ ಇಷ್ಟು ಕೊಟ್ಟಿದ್ದಾನಲ್ವ, ಇದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ನ ಮಾಡ್ಕೊಬೇಕಾಗತ್ತೆ. ಇದು ನಿಮಗೆ ಇಂಪಾರ್ಟೆಂಟು, ಟ್ರೆಂಡ್ ಅನಾಲಿಸಿಸ್ ಅಥವಾ ಟ್ರೆಂಡ್. ಓಕೆ, ಟ್ರೆಂಡ್ ಪರ್ಸೆಂಟೇಜ್ನ ಕಂಡುಹಿಡಿಯೋದು. ಸೊ ಇನ್ನು ನೆಕ್ಸ್ಟ್ ಅದೇ ರೀತಿ ನಮಗೆ ಈ ಕಂಪನಿ ಅಂದರೆ 4ನೇ ಕ್ವಶನ್ನು, ಎ ಕಂಪನಿ ಆ್ಯಸ್ ಕರೆಂಟ್ ರೇಷಿಯೋ ಆಫ್ 3:1 ಇಟ್ಸ್ ನೆಟ್ ವರ್ಕ್ ಕ್ಯಾಪಿಟಲ್ ಈಸ್ 4 lakh ಒಂದು, ಯು ಆರ್ ರಿಕ್ವೈರ್ಡ್ ಟು ಡಿಟರ್ಮೈನ್ ಏನೇನು ಕಂಡುಹಿಡಬೇಕು ಅಂತ ಹೇಳಿದ್ದಾನೆ. ಸೊ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್, ಲಿಕ್ವಿಡ್ ಅಸೆಟ್ಸ್ ಅಸ್ಯೂಮಿಂಗ್ ಇನ್ವೆಂಟರಿ ಆಫ್ ಫಾರ್ 4,40,000 rupees. ಸೊ ನಮಗೆ ಕರೆಂಟ್ ರೇಷಿಯೋ ಪ್ರಾಬ್ಲಮ್ನ ಕೇಳಿದ್ದಾನೆ. ಸೊ ಏನು ಬರುತ್ತೆ ಅದನ್ನು ನೀವು ಇಲ್ಲಿ ಮಾಡ್ಕೊಬೇಕಾಗತ್ತೆ. ಓಕೆನಾ. ನಿಮಗೆ ಇನ್ನೊಂದು ಹೇಳೋದಾದರೆ ಈ ರೇಷಿಯೋ ಅನಾಲಿಸಿಸ್ ಅಂದರೆ ತುಂಬಾ ಸ್ವಲ್ಪ ಕನ್ಫ್ಯೂಷನ್ ಅಂತಲೇ ಹೇಳ್ಬೋದು. ಸೊ ನೀವು ಯಾವ ಥರ ಅರ್ಥ ಮಾಡ್ಕೊಂಡಿರ್ತೀರೋ ಅದು ಅದ್ರ ಮೇಲೆ ನಿಂತಿರುತ್ತೆ. ಇದರಲ್ಲಿ ಕರೆಂಟ್ ರೇಷಿಯೋ ಬರುತ್ತೆ, ಲಿಕ್ವಿಡ್ ರೇಷಿಯೋ ಬರುತ್ತೆ, ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಬರುತ್ತೆ, ಸಾಲ್ವೆನ್ಸಿ ರೇಷಿಯೋ ಬರುತ್ತೆ. ಸೊ ಈ ರೀತಿ ಬರುತ್ತೆ ಅಲ್ವಾ. ಸೊ ನೀವು ಯಾವ ರೀತಿ ನೀವು ಕಲ್ತಿರ್ತೀರ ಆ ರೀತಿ ಮಾಡ್ಕೊತ ಹೋಗಿ. ಓಕೆನಾ. ಇನ್ನೊಂದು ಕೊಟ್ಟಿರೋ ನೆಕ್ಸ್ಟ್ ಕ್ವಶನಲ್ಲಿ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7ನ ಪ್ರಕಾರ ಇಂಡೈರೆಕ್ಟ್ ಮೆಥಡ್ನ ಕೇಳಿದ್ದಾನೆ. ಸೊ ಇಲ್ಲೇನೇನು ಕೇಳಿದ್ದಾನೆ ಅಂತ ನೋಡೋದಾದರೆ ಅಂದರೆ ಕ್ಯಾಶ್ ಫ್ಲೋನಲ್ಲಿ ಆಪರೇಟಿಂಗ್ ಆ್ಯಕ್ಟಿವಿಟಿಲಿ ಪ್ರಾಫಿಟ್ ಆ್ಯಂಡ್ ಲಾಸ್ನ ಕೇಳಿದ್ದಾನೆ. ಓಕೆನಾ. ಅದು ಓಪನಿಂಗ್ ಆ್ಯಂಡ್ ಕ್ಲೋಸಿಂಗು ಎರಡು ಕೇಳಿದ್ದಾನೆ. ಡೇಟರ್ಸ್ ಕೊಟ್ಟಿದ್ದಾನೆ, ಬಿಲ್ ರಿಸೀವಬಲ್ ಕೊಟ್ಟಿದ್ದಾನೆ, ಜನರಲ್ ರಿಸರ್ವು, ವೇಜಸ್ ಔಟ್ಸ್ಟ್ಯಾಂಡಿಂಗು, ಪ್ರೀಪೇಯ್ಡ್ ಸ್ಯಾಲರಿ, ಗುಡ್ ವಿಲ್ಲು. ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7ನ ಪ್ರಕಾರ ನೀವು ಇಲ್ಲಿ ಮಾಡಿ ಅಂತ ಹೇಳಿದ್ದಾನಲ್ವಾ. ಸೊ ಇದು ಯಾವ್ದು ಬರುತ್ತೆ, ಕ್ಯಾಶ್ ಫ್ಲೋ ಅನಾಲಿಸಿಸಲ್ಲಿ ಬರುತ್ತೆ. ಅಂದರೆ ಪ್ರಾವಿಷನ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಅದು ಇಂಡೈರೆಕ್ಟ್ ಮೆಥಡಲ್ಲಿ. ಓಕೆನಾ. ಅವನೇ ಕೇಳಿರೋ ಕಾರಣ ಇದು ನಿಮಗೆ ತುಂಬಾ ಈಸಿ ಆಗುತ್ತೆ. ಲೈಕ್ ಈ ರೀತಿ ನೀವು ಮಾಡಿ, ಬಟ್ ಈ ರೀತಿ ಬರೋದಿಲ್ಲ, ಬಟ್ ಇಂಡೈರೆಕ್ಟ್ ಮೆಥಡಲ್ಲಿ ಈ ಥರ ಮಾಡ್ಕೊಬೇಕಾಗತ್ತೆ ನೀವು. ಓಕೆನಾ. ಸೊ ಅದು ಆನ್ಸರ್ ಬಂದ್ಬಿಟ್ಟು 17,000 ಆಗುವಂಥದ್ದೇ. ಓಕೆನಾ. ಸೊ ಇಷ್ಟು ಏನು ನೋಡೋದ್ರಲ್ಲ ಇದು ನಿಮ್ಮ 4 ಮಾರ್ಕ್ಸಿಗೆ ಅಂತ ಹೇಳ್ಬೋದು. ಬಟ್ ಅದೇ ರೀತಿ 12 ಮಾರ್ಕ್ಸಿಗೆ ಯಾವ ರೀತಿ ಎಲ್ಲ ಕೇಳಿದ್ದಾನೆ ಅದನ್ನು ನೋಡ್ತಾ ಹೋಗೋಣ. ಸೊ ಇದಾದಮೇಲೆ ನಾನು ಯಾವ್ಯಾವ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಒಂದು ಸಿಲೆಬಸ್ಸಲ್ಲಿ ಯಾವ ಥರ ಅಂತ ಹೇಳ್ತೀನಿ, ಅದನ್ನು ನೀವು ನೋಡಿಕೊಂಡ್ರೆ ಸಾಕಾಗುತ್ತೆ. ಸೊ 12 ಮಾರ್ಕ್ಸಿಗೆ ಅಂತ ನೋಡೋದಾದರೆ ನಮಗೆ ಇಲ್ಲಿ ಪ್ರಾಬ್ಲಮೆಟಿಕ್ ಅಂದರೆ ಥಿಯರಿನೇ ಕೊಟ್ಟಿದ್ದಾನೆ. ಅಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಕೊಟ್ಟಿದ್ದಲ್ಲ, ಸೇಮ್ ಕ್ವಶನ್ನ ಇಲ್ಲಿ ಇದು ಮಾಡಿದ್ದಾನೆ. ಅಲ್ಲಿ ಫಂಕ್ಷನ್ಸ್ನ ಕೊಟ್ಟಿದ್ದಾನೆ, ಇಲ್ಲಿ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿನ ಕೇಳಿದ್ದಾನೆ. ನೋಡಿ, ಹೂ ಇಸ್ ದ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಮೀನಿಂಗ್ ಬರೀತೀರಾ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂದರೆ ನಿರ್ವಹಣಾ ಲೆಕ್ಕಶಾಸ್ತ್ರಜ್ಞ ಎಂದರೆ ಯಾರು. ನೆಕ್ಸ್ಟ್ ನಿರ್ವಹಣಾ ಲೆಕ್ಕಶಾಸ್ತ್ರಜ್ಞರ ಪಾತ್ರ ಮತ್ತು ಜವಾಬ್ದಾರಿ ಹೊಣೆಗಾರಿಕೆಗಳನ್ನು ವಿವರಿಸಿ. ಸೊ ನಮಗೆ ಇಲ್ಲಿ ಆನ್ಸರ್ ಅಂತ ನೋಡೋದಾದರೆ, ಸೊ ನೋಡಿ ಅವರೇ ನಾನು ಹೇಳಿದೆ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಮೀನಿಂಗ್ ನೋಡ್ಕೊಂಡಿರಬೇಕು ಅಂತ. ಸೊ ನಾನು ಇಲ್ಲಿ ಹೇಳ್ತೇನೆ ನೋಡಿ, ಎ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಈಸ್ ಎ ಪರ್ಸನ್ ಹೂ ಪ್ರೊವೈಡ್ಸ್ ದ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಮ್ಯಾನೇಜ್ಮೆಂಟ್ ಫಾರ್ ಪ್ಲ್ಯಾನಿಂಗ್, ಕಂಟ್ರೋಲಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್. ಇದನ್ನು ನಾವು ವೇಟ್ ಎ ಮಿನಿಟ್. ಸೊ ಈ ಮೀನಿಂಗ್ನ ನಾವು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ನ ಅಂತ ಹೇಳ್ತೀವಿ, ಅಂದರೆ ಅವನು ಅಂತ. ಇನ್ನು ಅದಕ್ಕೆ ನಾವು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದರೆ ನೀವು ರೋಲೇ ಬೇರೆ ಬರಿಬೋದು, ರೆಸ್ಪಾನ್ಸಿಬಿಲಿಟಿ ಬೇರೆ ಬರಿಬೋದು. ಅಥವಾ ನೀವು ಇಲ್ಲಿ ನೋಡಿ ಇದನ್ನು ನೀವು ಸುಮಾರು ನೀವು ಅಂದರೆ ಈ ಪಾಯಿಂಟ್ನ ಬರೆದ್ಬಿಟ್ಟು ತದನಂತರ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಅಂದರೆ ಇದನ್ನು ಬರೀರಿ. ಓಕೆನಾ. ಸುಮಾರು ಒಂದು 3 pages ಇರಲೇಬೇಕು, ಏಕೆಂದರೆ ಇದು 12 ಮಾರ್ಕ್ಸ್ ಆಗಿರೋ ಕಾರಣ ನಿಮಗೆ ಮಾರ್ಕ್ಸ್ ಬೇಕಾಗಿರುತ್ತೆ.
ಇದನ್ನು ಬರೀಬೋದು. ಅಂದರೆ ನಾನು ಈಗ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಎರಡೂ ಸಹ ತೊಗೊಂಡಿದ್ದೀನಿ, ಒಂದೇ ಕಡೆ ತೊಗೊಂಡಿದ್ದೀನಿ ನೋಡಿ. ಪ್ಲ್ಯಾನಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸು ಅವ್ನ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೆಕ್ಸ್ಟು ಪ್ರಿಪೇರಿಂಗ್ ದ ಬಜೆಟಿಂಗ್ ಆ್ಯಂಡ್ ಫಾರ್ಕಾಸ್ಟಿಂಗು. ನೆಕ್ಸ್ಟು ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ಸ್ ಅದು ಆಗಿರುತ್ತೆ. ನೆಕ್ಸ್ಟು ಫಿನಾನ್ಷಿಯಲ್ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅದು ಆಗಿರುವಂಥದ್ದು. ನೆಕ್ಸ್ಟು ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್. ನೆಕ್ಸ್ಟು ಅಸಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಇನ್ ಡಿಸಿಷನ್ ಮೇಕಿಂಗು. ನೆಕ್ಸ್ಟ್ ಮೈಂಟೈನಿಂಗ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಆಗಿರುವಂಥದ್ದು. ನೆಕ್ಸ್ಟ್ ಪ್ರೊವೈಡಿಂಗ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ಸು. ಇಷ್ಟು ಅವನ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರು ಕಂಕ್ಲೂಷನಲ್ಲಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಆ್ಯಕ್ಟ್ ಆ್ಯಸ್ ದ ಅಡ್ವೈಸರ್ ಟು ಮ್ಯಾನೇಜ್ಮೆಂಟ್ ಆ್ಯಂಡ್ ಹೆಲ್ಪ್ಸ್ ಅಚೀವ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ಸ್. ಇಷ್ಟು ನೀವು ಬರೆದು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಇದರಲ್ಲಿ ನಮ್ಮ ಫ್ರೆಂಡ್ಸ್ಗಳು ತುಂಬ ಎಡವಿದ್ರಪ್ಪ. ಓಕೆ, ನಮ್ಮ ಫ್ರೆಂಡ್ಗಳು ಮಾತ್ರ ಇಲ್ಲಿವರೆಗೂ ಎಡವಿದ್ರು. ಓಕೆನಾ, ಲಾಸ್ಟ್ ಈಗ ಅವ್ರಿಗೆ ಗೊತ್ತಿರೋ ಸಹ ತಪ್ಪು ಮಾಡಿ ಬಂದಿದ್ರು. ಯಾಕವಂತ ಈ ಕ್ವಶನ್ ಹೇಳ್ತೀನಿ ನೋಡಿ. ನಮಗೆ ಇಲ್ಲಿ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಕೊಟ್ಟಿದ್ದಾನೆ. ನೆಕ್ಸ್ಟ್ ತದನಂತರ ಅಸೆಟ್ನ ಕೊಟ್ಟಿದ್ದಾನೆ. ನೀವು ಫಸ್ಟು ನೀವು ಕ್ವಶನ್ ಪೇಪರ್ ಇಸ್ಕೊಂಡ ನಂತರ ಈ ಏನು ಫೈನಲ್ ಆನ್ಸರ್ ಇದೆಯಲ್ಲ, ಈ ಟೋಟಲ್ಲು ಫಸ್ಟ್ ಕರೆಕ್ಟಾಗಿದೆಯಾ ನೋಡ್ಕೊಬೇಕು. ಈ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಶೀಟ್ ಏನಿದೆ ಇದನ್ನು ನಮ್ಗೆ ಕರೆಕ್ಟಾಗಿದ್ದರೆ ಓಕೆ ಫೈನ್. ಇದೇನಂತ ಹೇಳಿದ್ದಾನೆ, ಕಂಪೇರ್ ದ ಫಿನಾನ್ಷಿಯಲ್ ಪೊಸಿಷನ್ ವಿತ್ ದ ಹೆಲ್ಪ್ಸ್ ಆಫ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಆ್ಯಂಡ್ ಕಾಮೆಂಟ್ನ ಹೇಳಿದ್ದಾನೆ. ಅಂದರೆ ಇಲ್ಲಿ ನಮಗೆ ತುಂಬ ಜನ ನಮ್ಮ ಕೇಳಿಯೋದೇನೋ ಕಾಮನ್ ಸೈಜು, ಬಟ್ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ಮಾಡಿದ್ದೇನಪ್ಪ ಅಂತ ಅಂದರೆ ಕಂಪ್ಯಾರೇಟಿವ್ ಸ್ಟೇಟ್ಮೆಂಟ್ನ ಮಾಡಿ ಬಂದಿದ್ದಾರೆ. ಅದಕ್ಕೆ ನಾವು ಅನಾಲಿಸಿಸ್ ಮಾಡಿಬಿಟ್ಟು ತದನಂತರ ನಾವು ಕಾಮೆಂಟ್ ಬರೀಬೇಕು. ಅಂದರೆ ಅದು ಪಾಸಿಟಿವ್ ಆಗಿದೆಯಾ, ನೆಗೆಟಿವ್ ಆಗಿದೆಯಾ, ಓಕೆ, ಈ ರೀತಿ ಎಲ್ಲ ಬಂದಾಗ ಈ ಚಾಪ್ಟ್ರಲ್ಲಿ ಬಂತ ಅಂದರೆ ಈಗ ಯಾವ ಥರ ಅಂತ ನೋಡೋದಾದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಏನು ಬರುತ್ತಲ್ಲಪ್ಪ, ನಮಗೆ ಕಂಪ್ಯಾರಿಸನ್ ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾನ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನ ಅಥವಾ ಕಾಮನ್ ಸೈಜ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನ, ಇದನ್ನು ನೋಡ್ಕೊಬೇಕು. ಇದು ಮೇಜರ್ ಇಂಪಾರ್ಟೆಂಟು, ನಿಮಗೆ ಇದ್ದಲ್ಲೇ ಅರ್ಥ ಬೀಳೋವಂಥದ್ದು. ಸೊ ಇದನ್ನ ಸ್ಕ್ರೀನ್ಶಾಟ್ನ ತೊಗೊಂಡು ನೀವು ಆರಾಮಾಗಿ ಸಾಲ್ವ್ ಮಾಡ್ಕೊಬೋದು, ಈಸಿಯಾಗಿದೆ. ಓಕೆನಾ, ಸೊ ಇದೊಂದು ಕ್ವಶನ್ಸ್ ಆದರೆ ಇನ್ನು ಓಕೆನಾ, ಓಕೆ, ಒಂದು ರೇಷಿಯೋ ಮೇಲೆ ಕೇಳಿದ್ದಾನೆ. ಓಕೆ, ರೇಷ್ಯೋ ಬಟ್ ನಾನೇನು ಓದಿರಲಿಲ್ಲ, ಬಟ್ ನಾನು ಈ ರೇಷ್ಯೋ ಚಾಪ್ಟರ್ ಬಿಟ್ಟು ಮಿಕ್ಕಿದ್ರೆ ನಾನು ತರವಾಗಿದ್ದೆ. ಓಕೆನಾ, ಈ ಅಂದರೆ ಇದು ಬ್ಯಾಲೆನ್ಸ್ ಏನು ಕರೆಂಟ್ ರೇಷಿಯೋ ಕೊಟ್ಟಿದ್ದಾನೆ, ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಕೊಟ್ಟಿದ್ದಾನೆ, ಫಿಕ್ಸ್ಡ್ ಅಸೆಟ್ ಆ್ಯಂಡ್ ನೆಟ್ವರ್ತು, ರಿಸರ್ವ್ ಆ್ಯಂಡ್ ಶೇರ್ ಕ್ಯಾಪಿಟಲ್ ಹೇಳಿದ್ದಾನೆ. ಸೊ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅದಕ್ಕೆ ಅವ್ನು ಫಾರ್ಮುಲಾ ಅವನೇ ಕೊಟ್ಟಿದ್ದಾನೆ. ಓಕೆ, ನೆಟ್ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನೆ, ಫಿಕ್ಸ್ಡ್ ಅಸೆಟ್ ಟರ್ನ್ ಓವರ್ ಏನಿದೆ ಅದನ್ನು ಕೊಟ್ಟಿದ್ದಾನೆ, ಅವರೇಜ್ ಡೆಪ್ಟ್ ಕಲೆಕ್ಷನ್ ಪೀರಿಯಡು ಸಹ ಅವನೇ ಹೇಳಿದ್ದಾನೆ. ಸೊ ಇಲ್ಲಿ ನೀವು ತೊಗೊಂಡ್ರೆ, ಬಟ್ ನನಗೆ ರೇಷಿಯೋ ಬಗ್ಗೆ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಕರೆಂಟ್ ರೇಷಿಯೋ ಬರುತ್ತೆ, ಲಿಕ್ವಿಡ್ ರೇಷಿಯೋ ಬರುತ್ತೆ, ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ, ಸಾಲ್ವೆನ್ಸಿ ರೇಷಿಯೋ ಅಂತ ಬರುತ್ತೆ. ಬಟ್ ಇದನ್ನು ಯಾವ ಥರ ನೀವು ಮಾಡ್ತೀರಲ್ಲ ಅದ್ರ ಮೇಲೆ ನಿಮ್ಮದು ಡಿಪೆಂಡ್ ಆಗಿರುವಂಥದ್ದು. ಇದರ ಬಗ್ಗೆ ಅಷ್ಟು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಓಕೆ, ಇದನ್ನು ನೋಡ್ಕೊಳ್ಳಿ. ಇದನ್ನು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ರೇಷಿಯೋನ ಚೆನ್ನಾಗಿ ಬರುತ್ತೆ ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಓಕೆನಾ, ಅದೇ ರೀತಿ ನಮ್ಗೆ ಇನ್ನೊಂದು ಕ್ವಶನ್ನ ಕೊಟ್ಟಿದ್ದಾನೆ ನೋಡಿ. ಓಕೆ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಹೇಳಿದ್ದಾನೆ. ಅದು ಸೇಮ್ ಇಂಡೈರೆಕ್ಟ್ ಮೆಥಡಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಸವೆಸ್ನ ಪ್ರಕಾರ. ಸೊ ನಮಗೆ ಪ್ರಾವಿಷನ್ ಆಫ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂದರೆ ಕ್ಯಾಶ್ ಫ್ಲೋನ ಬಗ್ಗೆನೇ ಕೇಳಿದ್ದಾನಲ್ವಾ. ಸೊ ಆರಾಮಾಗಿ ಮಾಡ್ಬೋದು ಇದನ್ನು. ಅಂದರೆ ನಿಮ್ಗೆ ಈಕ್ವಿಟಿ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಅಸೆಟ್ಸ್ನ ಕೇಳಿದ್ದಾನೆ. ಅಡಿಷನಲ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ 32,000. ನೆಕ್ಸ್ಟ್ ಇಂಟ್ರಿಮ್ ಡಿವಿಡೆಂಡ್ ಪೇಯ್ಡ್ ಡ್ಯೂರಿಂಗ್ 2025 rupees 28,000. ಮಿಷನರಿ ಓಸ್ WDV ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಏನು ಹೇಳ್ತೀವಿ, 15,000 ಹೇಳಿದ್ದಾನೆ. ಅದು ಸೋಲ್ಡ್ ಆಗಿದ್ದು 16,000ಕ್ಕೆ. ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫ್ರಮ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 7 ಇಂಡೈರೆಕ್ಟ್ ಮೆಥಡು. ಸೊ ಇದು ಸಹ ಇಂಪಾರ್ಟೆಂಟು, ಈಸಿಯಾಗಿರುತ್ತೆ, ನೋಡಿಕೊಂಡು ಟ್ರೈ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಅದೇ ರೀತಿ ರೇಷಿಯೋದಲ್ಲಿ 2 ಕೇಳಿದ್ದಾನೆ, ಕ್ಯಾಶ್ ಫ್ಲೋದಲ್ಲಿ 2 ಕೇಳಿದ್ದಾನೆ. ಆ್ಯಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪ್ಯಾರಿಸನ್ ಆ್ಯಂಡ್ ಕಾಮನ್ ಸೈಜ್ ಇವು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಪ. ರೇಷಿಯೋದಲ್ಲಿ 2 ಕೇಳಿರ್ತಾನೆ. ಸೊ ಇಲ್ಲಿ ಸಹ ಈಕ್ವಿಟಿ ಕೇಳಿದ್ದಾನೆ, ಅಸೆಟ್ನ ಕೇಳಿದ್ದಾನೆ. ತದನಂತರ ಕ್ಯಾಶ್ ರೇಷಿಯೋ ಮಾಡಬೇಕು, ಲಿಕ್ವಿಡ್ ರೇಷಿಯೋ ಮಾಡಬೇಕು, ಅಬ್ಸಲ್ಯೂಟ್ ಲಿಕ್ವಿಡ್ ರೇಷಿಯೋ ಮಾಡಬೇಕು. ಓಕೆನಾ, ಇಷ್ಟು ಸಹ ಇಂಪಾರ್ಟೆಂಟು. ಓಕೆನಾ, ಇದನ್ನು ನೀವು ಬೇಕಾದ್ರೆ ನೋಡಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಹೇಳ್ಬೋದು. ನಮಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟಿಂದ ಒಂದು ಕ್ವಶನ್ ಬಂದೈತಾ, ಅಂದರೆ ಕಂಪ್ಯಾರಿಟಿವ್ ಆಗಿರ್ಬೋದು, ಕಾಮನ್ ಸೈಜ್ ಆಗಿರ್ಬೋದು. ಅದೇ ರೀತಿ ರೇಷಿಯೋದಲ್ಲಿ 2 ಕ್ವಶನ್ ಬಂದಿದೆಯಾ,
ಅದಾದಮೇಲೆ ಕ್ಯಾಶ್ ಫ್ಲೋನಲ್ಲಿ ಒಂದು ಬಂದಿದೆ, ಅಂದರೆ 4 ಮಾರ್ಕ್ಸಿಗೆ ಒಂದು ಬಂದಿದೆ, 12 ಮಾರ್ಕ್ಸಿಗೆ ಒಂದು ಬಂದಿದೆ. ಸೊ ಅದು ನೋಡ್ಕೊಬೋದಾ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಆಡಿಟು ಅದ್ರ ಬಗ್ಗೆ ಗೊತ್ತಿರುತ್ತೆ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮತ್ತು ಅಕೌಂಟೆಂಟ್, ಇವು ಎರಡು ಸಹ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಥರ ಓದ್ಕೊಂಡ್ರೆ ನಿಮ್ಗೆ ಆರಾಮ ಪಾಸ್ ಆಗ್ಬೋದು. ಇನ್ನು ಅದೇ ರೀತಿ 12 ಮಾರ್ಕ್ಸಿಗೆ ಒಂದು ನೋಡಿ, ಅಲ್ಲಿ ಕಾಮನ್ ಸೈಜ್ನ ಕೊಟ್ಟಿದ್ದ, ಅಂದರೆ ಕಾಮನ್ ಸೈಜ್ನ ಕೊಟ್ಟಿದ್ದ. ಇಲ್ಲಿ ಕಂಪ್ಯಾರಿವ್ ಇನ್ಕಮ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನೆ. ಸೇಲ್ಸ್ ಕೊಟ್ಟಿದ್ದಾನೆ, ಸಿ ಜಿ ಎಸ್ ಕೊಟ್ಟಿದ್ದಾನೆ, ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಕೊಟ್ಟಿದ್ದಾನೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ನಾನ್ ಆಪರೇಟಿಂಗ್ ಇನ್ಕಮ್ ಕೊಟ್ಟಿದ್ದಾನೆ, ಇನ್ಕಮ್ ಟ್ಯಾಕ್ಸ್ ರೇಟ್ ಇದೆ. ಇದು ಪ್ರಕಾರ ಮಾಡ್ಕೊಬೇಕು. ಸೊ 2 ವರ್ಷ ಕಂಡುಹಿಡಿಯೋ ಕಾರಣ ನೀವು ಇಲ್ಲಿ ನೋಡಿಕೊಂಡು ಕಂಪ್ಯಾರಿಟಿವ್ ಮಾಡಿ ಬರೀಬೇಕಾಗುತ್ತೆ. ತುಂಬಾ ಈಸಿಯಾಗಿರುತ್ತೆ, ಆರಾಮಾಗಿ ಟ್ರೈ ಮಾಡಿ. ಸೊ ಇಷ್ಟು ಏನಿತ್ತಲ್ಲಪ್ಪ ನಮ್ಮ NEP ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ, ಓಕೆನಾ. ನಮ್ಮ NEP ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಈ ಕ್ವಶನ್ ಪೇಪರ್ ಇತ್ತು. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಗೈಸ್, ಬೈ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.